ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್ ಜ್ಯೋತಿ ಲಾಕ್ಸ್ ದಾವಣಗೆರೆ. ಗಾಯ್ಸ್, ಇವತ್ತು ತುಂಬ ಎಫೆಕ್ಟಿವ್ ಆಗಿರುವಂಥ ಫ್ಯಾಟ್ ಕಟ್ಟರ್ ಡ್ರಿಂಕ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಈ ಡ್ರಿಂಕಿಂದ ನೀವು ಎಕ್ಸ್ಟ್ರಾ ಪೋರ್ಷನ್ ಬೊಜ್ಜನ್ನ ಸುಲಭವಾಗಿ ಕಡಿಮೆ ಮಾಡ್ಕೋಬೋದು. ಅಂದರೆ ನಂಬ್ತೀರಾ? ಕೇವಲ 3 ದಿನಗಳಲ್ಲಿ ಚೇಂಜಸ್ ಗೊತ್ತಾಗುತ್ತೆ. ಯಾವ ರೀತಿ ಕರಗ್ತಾ ಇದೆ ಅಂತ ನೋಡೋದಾದರೆ ಪರ್ಫೆಕ್ಟಾಗಿ ಮಾಡಬೇಕು ಇದನ್ನು. ಅಷ್ಟೇ ತುಂಬ ಜನ ಹೇಳ್ಬೇಕಂದ್ರೆ ತುಂಬ ಜನ ವೆಯ್ಟ್ ಲಾಸ್ ತುಂಬ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇರ್ತಾರೆ. ಬಟ್ ಹೇಳ್ಬೇಕಂದ್ರೆ ಜಿಮ್ಮು ವರ್ಕೌಟು ಸಿಕ್ಕಾಪಟ್ಟೆ ಮಾಡ್ತಿರ್ತಾರೆ, ನೋಡಿರ್ತೀರ. ಬಟ್ ನಾನು ಕೂಡ ಅದರಲ್ಲಿ ಒಬ್ಳು. ಬಟ್ ಇದೆಲ್ಲದಕ್ಕಿಂತ ಹೆಚ್ಚಿನದಾಗಿ ಹೇಳ್ಬೇಕಂದ್ರೆ ಇದೆಲ್ಲ ಮಾಡೋದನ್ನು ಬಿಟ್ಟು ನೀವು ಬೆಸ್ಟ್ ಅಂದರೆ ಎಲ್ಲ ತಿಂದ್ಕೊಂಡು ನಮ್ಮ ಒಂದು ಟಿಪ್ ಅಂದರೆ ನಾನು ಈ ಒಂದು ಟಿಪ್ನ ನೀವು ಫಾಲೋ ಮಾಡಿದ್ದೆ ಆದರೆ ನಿಜ ಹೇಳಬೇಕಂದ್ರೆ ತೂಕ ಇಳಿಸ್ಬೋದು. ಈ ಒಂದು ಟಿಪ್ಪಿಂದನೇ ಅಂದರೂ ನೀವು ನಂಬ್ತೀರಾ, ಸಾವಿರಾರು ಜನ ಇದನ್ನು ಫಾಲೋ ಮಾಡ್ತಿದ್ದಾರೆ. ಹೇಳ್ಬೇಕಂದ್ರೆ ತಿನ್ಕೊಂಡೇ ವೆಯ್ಟ್ ಲಾಸ್ ಮಾಡ್ಕೋಬೋದು. ಹೇಗೆ ಅನ್ನೋದಾದರೆ ಬನ್ನಿ. ಆದರೆ ಒಂದು ಕಂಡೀಷನ್ ಏನು ಗೊತ್ತಾ, ಜಂಕ್ ಫುಡ್ ಅವಾಯ್ಡ್ ಮಾಡಬೇಕು, ಕೋಲ್ಡ್ ಡ್ರಿಂಕ್ಸ್ ತೊಗೋಬಾರ್ದು, ಹಾಗೆ ಬೇಕ್ರಿ ಫುಡ್ಡು ಆಯಿಲಿ ಫುಡ್ಡು ಅವಾಯ್ಡ್ ಮಾಡಬೇಕು. ಥೈರಾಯ್ಡ್, ಬಿ ಪಿ, ಶುಗರ್, ಕಾಲು ನೋವು, ಬೆನ್ನು ನೋವು, ಸುಸ್ತು, ಆ್ಯಸಿಡಿಟಿ ಇದನ್ನು ಕೂಡ ನಾರ್ಮಲ್ ಮಾಡ್ಕೋಬೋದು. ತೂಕನ ಸುಲಭವಾಗಿ ಇಳಿಸ್ಕೋಬೋದು. ಏನೇ ಮಾಡಿದ್ರೂ ತೂಕ ಇಳಿಯಲ್ಲ ಅನ್ನೋರು ತಿಂತಾನೆ ತೂಕ ಇಳಿಸ್ಕೋಬೋದು. ನಂಬ್ತೀರಾ ಇದನ್ನೆಲ್ಲ ನೀವು? ಹೇಗೆ ಸಾಧ್ಯ ಅಂತ ಅನ್ಕೋತಾ ಇದ್ದೀರಾ ನನಗೆ ಗೊತ್ತು. ನಮ್ಮ ದೇಹಕ್ಕೆ ಬೇಕಾಗಿರೋವಂಥ ಪೌಷ್ಟಿಕಾಂಶಗಳು ಅಂದರೆ ಪ್ರೋಟೀನ್ಸ್ ಏನು ಬೇಕಾಗಿರುತ್ತೆ ಅದು ತಿನ್ನೋದ್ರಿಂದ ಮಾತ್ರ ಸಿಗುವಂಥದ್ದು. ಆದರೆ 3 ದಿನದಲ್ಲಿ ತೂಕ ಕಡಿಮೆ ಆಗೋದು ಹೇಗೆ ಸಾಧ್ಯ ಅಂತ ನೀವು ಅನ್ಕೋತಿದ್ದೀರಾ ಅಂತ ನಂಗೆ ಗೊತ್ತು. ಯೋಚನೆ ಮಾಡ್ತಾ ಇರ್ಬೋದು. 100%ಗೆ 200% ಸಾಧ್ಯ. ಇವಾಗ ನಾನು ನಿಮಗೆ ತೋರಿಸ್ಕೊಡ್ತಾ ಇರೋದು ಏನಪ್ಪ ಅಂದರೆ ಡ್ರಿಂಕು. ಲೋ ಕ್ಯಾಲ್ರಿ ಇರುವಂಥ ಒಂದು ಸೌತೆಕಾಯಿ ತೊಗೊಂಡಿರ್ತೀನಿ. ಇದಕ್ಕೆ ಡ್ರಿಂಕನ್ನು ನಾವು ಬಳಸ್ಕೊಂಡು ಒಂದೇ ದಿನದಲ್ಲಿ ಸೌತೆಕಾಯಿಂದ ನೀವು ವೆಯ್ಟ್ ಲಾಸ್ ಮಾಡ್ಕೋತೀರಾ ಅಂದರೆ ನಂಬ್ತೀರಾ? ಹೇಳಬೇಕಂದ್ರೆ ಇದು ಒಂದೇ ದಿನದಲ್ಲೇ ಗೊತ್ತಾಗ್ಬಿಡುತ್ತೆ ರಿಸಲ್ಟು. ನಿಮ್ಮ ಸುತ್ತ ಏನು ಹೊಟ್ಟೆ ಸುತ್ತ ಇರುತ್ತಲ್ಲ ಅದು ನಿಮ್ಮ ಬೊಜ್ಜು ಕರಗೋದು ನಿಮಗೆ ಗೊತ್ತಾಗಲ್ಲ. 3 ಡೇಸಲ್ಲಿ ಲೈಟ್ ವೆಯ್ಟ್ ಅನಿಸುತ್ತೆ. ಹೇಳಬೇಕಂದ್ರೆ ಹಗುರ ಅಂತ ಅನಿಸುತ್ತೆ ನಿಮ್ಮ ಬಾಡಿ ನಿಮಗೇನೆ. ಹೇಳ್ಬೇಕಂದ್ರೆ ನೀವೇ ಅಬ್ಸರ್ವ್ ಮಾಡ್ತೀರಾ 3 ದಿನದಲ್ಲಿ. ಬನ್ನಿ ಹಾಗಾದರೆ ಯಾವ ರೀತಿ ತೂಕ ಇಳಿಸ್ಕೋಬೋದು ಅನ್ನೋದು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈ ತೂಕ ಇಳಿಕೆ ಏನಿದೆಯಲ್ಲ ಡ್ರಿಂಕಿಗೆ ಏನೆಲ್ಲ ಬೇಕಾಗುತ್ತೆ ಅನ್ನೋದಾದರೆ ಫಸ್ಟು ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಾಮೆಂಟ್ ಮಾಡಬೇಕು. ಓಕೆನಾ? ಮೊದಲನೇದಾಗಿ ನಾನಿಲ್ಲಿ ತೊಗೊಂಡಿದ್ದೀನಿ ಕುಕ್ಕುಂಬರ್ ಅಂದರೆ ಸೌತೆಕಾಯಿ, ಹಾಗೆ ಲೆಮನ್ನು, ಕೋರಿಯಾಂಡರ್ ಲೀವ್ಸ್ ಅಂದರೆ ಸೌತೆಕಾಯಿ, ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು. ಈ 3 ಇದ್ದುಬಿಟ್ರೆ ಆರಾಮ್ಸೆ 3 ದಿನದಲ್ಲೇ ನೀವು ವೆಯ್ಟ್ ಲಾಸ್ ಮಾಡ್ತೀರಾ. ಬಟ್ ನಿಮಗೆ ಗೊತ್ತಾಗುತ್ತೆ. ಕೆಲವರಿಗೆ ಫಸ್ಟ್ ಡೇನೇ ಗೊತ್ತಾಗುತ್ತೆ, ಕೆಲವ್ರಿಗೆ ಸೆಕೆಂಡ್ ಡೇಯಲ್ಲಿ ಗೊತ್ತಾಗುತ್ತೆ, ಕೆಲವ್ರಿಗೆ 3rd ಡೇಯಲ್ಲೇ ಗೊತ್ತಾಗುತ್ತೆ. ಇದು ಅವ್ರವ್ರ ಬಾಡಿ ಮೇಲೆ ಡಿಪೆಂಡ್ ಆಗುತ್ತೆ ಹೇಳಬೇಕಂದ್ರೆ. ಹಾಗೆ ಇದು ನಮ್ಮ ಏನಪ್ಪ ಕುಕ್ಕುಂಬರ್ ಸೌತೆಕಾಯಿ ಇದೆಯಲ್ಲ ನಮ್ಮ ದೇಹನ ಹೈಡ್ರೇಟಾಗಿ ಇಡುತ್ತೆ ಮತ್ತು ತೇವಾಂಶ ಇಟ್ಟಿರುತ್ತೆ. ಹಾಗೆ ಲೋ ಕ್ಯಾಲ್ರಿ ಕೂಡ ಇದರಿಂದ ಆಗೋವಂಥದ್ದು. ಇದು ಬಳಸೋದ್ರಿಂದ ನಮ್ಮ ಹೊಟ್ಟೆ ಸುತ್ತ ಇರುವಂಥ ಬೊಜ್ಜನ್ನು ತುಂಬ ಸುಲಭವಾಗಿ ನಾವು ಕರಗಿಸ್ಬಿಡ್ಬೋದು ಅಂದರೆ ನೀವು ನಂಬ್ತೀರಾ? ಹಾಗೆ ಡೈಜೆಷನ್ ಇಂಪ್ರೂವ್ ಮಾಡುತ್ತೆ ಮತ್ತು ಕಾನ್ಸ್ಟಿಪೇಷನ್ ಪ್ರಾಬ್ಲಮಿಂದ ಕೂಡ ದೂರ ಮಾಡುತ್ತೆ. ನೆಕ್ಸ್ಟು ಏನಪ್ಪ ಅನ್ನೋದಾದರೆ ಲೆಮನ್ನು ಅಂದರೆ ನಿಂಬೆಹಣ್ಣು. ವೆಯ್ಟ್ ಲಾಸಲ್ಲಿ ಇಂಪಾರ್ಟೆಂಟ್ ಥಿಂಗು ಇದಾಗಿರುತ್ತೆ. ನಮ್ಮ ಜೀವನದಲ್ಲಿ ಪ್ರತಿನಿತ್ಯ ನಾವು ಒಂದು ನಿಂಬೆಹಣ್ಣನ್ನು ಬಳಸೋದ್ರಿಂದ ಫ್ಯಾಟನ್ನು ದೂರ ಮಾಡ್ಕೋಬೋದು ಮತ್ತು ಸ್ಕಿನ್ನು ಅಲ್ಲಿ ಡಾರ್ಕ್ ಸ್ಪಾಟ್ಸು ಅಥವಾ ಡಾರ್ಕ್ ಸರ್ಕಲ್ಸ್ ಏನಾದ್ರು ಇತ್ತು ಅಂದರೆ ಅದನ್ನು ಕೂಡ ನೀವು ಕಡಿಮೆ ಮಾಡ್ಕೋಬೋದು. ಫ್ಯಾಟ್ ಲಾಸ್ ಆಗುತ್ತೆ. ಹೇಳಬೇಕಂದ್ರೆ ಡಾರ್ಕ್ ಸರ್ಕಲ್ ಹೋಗುತ್ತೆ, ಸ್ಕಿನ್ನಲ್ಲಿರೋವಂಥ ಡಾರ್ಕ್ ಸ್ಪಾಟ್ಸ್ ಎಲ್ಲ ಹೋಗುತ್ತೆ. ಎಷ್ಟೆಲ್ಲ ಬೆನಿಫಿಟ್ ಇದೆ ಅಲ್ವಾ ನಿಂಬೆಹಣ್ಣಿಂದ. ಹಾಗೆ ಕೊತ್ತಂಬರಿ ಸೊಪ್ಪು ನೆಕ್ಸ್ಟ್ ಬಂದುಬಿಟ್ವಿ. ಕೋರಿಯಾಂಡರ್ ಲೀವ್ಸ್ ಅಂತ ಹೇಳ್ತೀವಿ ಅಥವಾ ಕೊತ್ತಂಬರಿ ಸೊಪ್ಪು. ಇದರಲ್ಲಿ ಕೊಲೆಸ್ಟ್ರಾಲ್ ಕಡಿಮೆ ಮಾಡೋಂಥ ಒಂದು ಕೊತ್ತಂಬರಿ ಸೊಪ್ಪಲ್ಲಿ ಇರುವಂಥ ಒಂದು ಇಂಗ್ರೀಡಿಯೆಂಟ್ ಆಗಿರುತ್ತೆ. ಇದರಲ್ಲಿ ಸಿಗೋವಂಥ ಪೌಷ್ಟಿಕಾಂಶ ನಮಗೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ, ಹಾಗೆ ವೆಯ್ಟ್ ಲಾಸ್ ಮಾಡುತ್ತೆ. ಇದನ್ನು ಯಾವಾಗ ಕುಡಿಬೇಕು ಮತ್ತು ಯಾರ್ಯಾರು ಕುಡಿಬೇಕು ಅಂದರೆ ಬನ್ನಿ ಹಾಗಿದ್ರೆ ನೋಡೋಣ. ಪ್ರತಿಯೊಬ್ಬರು ಕುಡಿಬೋದು. ಬಟ್ ಆದರೆ ಹಾಸ್ಪಿಟಲೈಸೇಷನ್ ಆಗಿರೋರು ಅಂದರೆ ಹಾಸ್ಪಿಟಲಲ್ಲಿ ಇರ್ತಾರಲ್ಲ ಅಂಥವ್ರು ಕುಡಿಬಾರ್ದು, ಆಗಿರೋರು ಕುಡಿಬಾರ್ದು. ಮತ್ತು ಬೆಡ್ ರಿಡನ್ಸ್ ಇರ್ತಾರಲ್ಲ ಅಂಥವ್ರು ಕುಡಿಬಾರ್ದು. ಹಾಗೆ ಪ್ರೆಗ್ನೆಂಟ್ ವುಮೆನ್ಸ್ ಮಾತ್ರ ಕುಡಿಲೇಬಾರ್ದು. ಹಾಸ್ಪಿಟಲ್ ಇರೋರು ಆಗಿರ್ಬೋದು ಅಥವಾ ಪ್ರೆಗ್ನೆಂಟ್ ವುಮೆನ್ಸು ಅಥವಾ ಬೆಡ್ ರಿಡನ್ಸ್ ಆಗಿರ್ತಾರಲ್ಲ ಅಂಥವರು ಕುಡಿಬಾರ್ದು. ಪ್ರತಿ ಸಲ ಹೇಳ್ತಾ ಇದ್ದೀನಿ, ನೆನ್ಪಿಟ್ಕೊಳ್ಳಿ. ಹಾಸ್ಪಿಟಲಲ್ಲಿರೋವಂಥವ್ರು, ಹಾಸ್ಪಿಟಲೈಸೇಷನ್ ಆಗಿರೋರು ಮತ್ತು ಬೆಡ್ ರಿಡನ್ಸ್ ಇರೋರು ಹಾಗೆ ಪ್ರೆಗ್ನೆಂಟ್ ವುಮೆನ್ಸ್ ಅಂದರೆ ಗರ್ಭಿಣಿ ಆಗಿರೋ ಅಂಥವರು
ಕುಡಿಬಾರ್ದು. ಓಕೆನಾ. ಇಂಥವ್ರನ್ನ ಬಿಟ್ಟು ಯಾರ್ಯಾರು ಕುಡಿಬೋದು ಅನ್ನೋದಾದರೆ ಥೈರಾಯ್ಡ್ ಇರೋರು ಕುಡಿಬೋದು, PCOD ಪ್ರಾಬ್ಲಮ್ ಇರೋರು ಕುಡಿಬೋದು, BP ಶುಗರ್ ಇರೋರು ಕುಡಿಬೋದು. ಹೇಳ್ಬೇಕಂದ್ರೆ ಇದು ನ್ಯಾಚುರಲ್ ಇಂಗ್ರೀಡಿಯೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಹೇಳ್ತಾ ಇರೋದು. ಹಾಗೆ ಯಾವ ಟೈಮಲ್ಲಿ ಈ ಡ್ರಿಂಕನ್ನು ಕುಡಿಬೇಕು ಅಂದರೆ, ನೀವು ಬೆಳಗ್ಗೆ ಬ್ರೇಕ್ಫಾಸ್ಟ್ಗಿಂತ ಮುಂಚೆ ಕುಡಿಬೇಕು. ಅಂದರೆ ತಿಂಡಿಗಿಂತ ಮುಂಚೆ ಕುಡಿಬೇಕು. ತಿಂಡಿಗಿಂತ ಮುಂಚೆ ಅಂದರೆ ಅರ್ಧ ಗಂಟೆ ಮುಂಚೆ ಕುಡಿದಿರಬೇಕು, ಆಮೇಲೆ ತಿಂಡಿ ತಿನ್ನಬೇಕು. ಅದೇ ರೀತಿ ಮಧ್ಯಾಹ್ನ ಊಟಕ್ಕಿಂತ ಮುಂಚೆ, ಮಧ್ಯಾಹ್ನ ಕುಡಿಯೋದಾದರೆ ಊಟಕ್ಕಿಂತ ಅರ್ಧ ಗಂಟೆ ಮುಂಚೆ ಕುಡಿದಿರಬೇಕು, ಆಮೇಲೆ ಊಟ ಮಾಡಬೇಕು. ಹಾಗೆ ನೆಕ್ಸ್ಟ್ ನೈಟ್ ಬಂದರೆ, ನೈಟ್ ಯಾವಾಗ ಕುಡಿಬೇಕಪ್ಪ ಅನ್ನೋದಾದರೆ ಊಟಕ್ಕಿಂತ ಮುಂಚೆ ಅರ್ಧ ಗಂಟೆ ಮುಂಚೆ ಇದನ್ನು ಕುಡಿದ್ಬಿಟ್ಟು ಊಟ ಮಾಡಬೇಕು. ಹಾಗೆ ಅರ್ಧ ಗಂಟೆ ಅಥವಾ 1 ಅವರ್ ನಿಮ್ಮ ಇಷ್ಟ. ಓಕೆನಾ. ಇದನ್ನು ಕುಡಿದು ಫಸ್ಟ್ ಡೇನೇ ನಿಮಗೆ ಗೊತ್ತಾಗುತ್ತೆ. ಹೇಳ್ಬೇಕಂದ್ರೆ ನಿಮಗೆ ಯಾವ ರೀತಿ ಗೊತ್ತಾಗುತ್ತೆ ಅಂತ ಕೆಲವರು ಅಂದ್ಕೋಬೋದು. ಬಟ್ ಇದು ಇಲ್ಲಿ ನನಗೆ ನಗು ಬರ್ತಾಯಿದೆ, ಬಟ್ ಹೇಳಲೇಬೇಕು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ಹೆಲ್ತ್ ವೈಸ್ ಆಗಿರೋದ್ರಿಂದ ಹೇಳಲೇಬೇಕಾಗುತ್ತೆ. ನೀವು ಮೋಷನ್ ಹೋಗೋದ್ರಲ್ಲೇ ಗೊತ್ತಾಗುತ್ತೆ, ಅಬ್ಸರ್ವ್ ಮಾಡ್ಬೋದು. ಹಾಗೆ ಫ್ಯಾಟ್ ಲಾಸ್ ಆಗುತ್ತೆ. ಹೇಳ್ಬೇಕಂದ್ರೆ ಫ್ಯಾಟ್ ಲಾಸ್ ಆಗೋದು ಕೂಡ ನಿಮಗೆ ಗೊತ್ತಾಗುತ್ತೆ ಇದರಲ್ಲಿ. ಹಾಗೆ ನಿಮಗೆ ನೀಟಾಗಿ ಸಲೀಸಾಗಿ ಮೋಷನ್ ಹೋಗ್ತಾ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಯಾವುದೇ ರೀತಿ ಕೆಲವ್ರಿಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಸ್ ಇರುತ್ತಲ್ವ, ಅಂಥವ್ರಿಗೆ ಸಾರಿ ನಗ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ. ಇದು ಏಜ್ ಆಗಿರೋರಿಗೆ ತುಂಬ ಅನಿಸ್ತಾ ಇರುತ್ತೆ. ಸೊ ಮೋಷನಲ್ಲಿ ಪ್ರಾಬ್ಲಮ್ಸ್ ತುಂಬ ಇರುತ್ತೆ ಅವ್ರಿಗೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಇದರಲ್ಲಿ ಯಾವುದೇ ರೀತಿ ಆ್ಯಕ್ಚುಲಿ ನಗಬಾರ್ದು, ಬಟ್ ನಗ್ತಿದ್ದೀನಿ, ಸಾರಿ. ಇದು ಹೆಲ್ತ್ ವೈಸ್ ಆಗಿರೋದ್ರಿಂದ ಸಾರಿ ಒನ್ಸಾಗೆ. ನಿಮಗೆ ಹೇಳಬೇಕಂದ್ರೆ ಮೋಷನ್ನು ಚೆನ್ನಾಗೇ ಆಗುತ್ತೆ. ಕೆಲವರಿಗೆ ಮೋಷನ್ ಆಗಲ್ಲ ಅಂತ ಹೇಳ್ತಿರ್ತಾರೆ ಅಂಥವ್ರಿಗೆ. ಹಾಗೆ ಫ್ಯಾಟ್ ಲಾಸ್ ಕೂಡ ಇದರಲ್ಲಿ ತುಂಬ ಚೆನ್ನಾಗಿ ಆಗುತ್ತೆ. ಅಂದರೆ ಫ್ಯಾಟ್ ಎಲ್ಲ ರೆಡ್ಯೂಸ್ ಆಗ್ತಾ ಇರೋದು ನಿಮಗೆ ಗೊತ್ತಾಗುತ್ತೆ 3 ಡೇಸಲ್ಲಿ. ಹೇಳ್ಬೇಕಂದ್ರೆ ಯಾವ ರೀತಿ ನಿಮಗೆ ಫ್ಯಾಟ್ ಲಾಸ್ ಆಗುತ್ತೆ ಅಂತಲೇ ಗೊತ್ತಾಗಲ್ಲ. ಆ ರೀತಿ 3 ದಿನದಲ್ಲೇ ನಿಮಗೆ ಅನಿಸ್ತಾ ಇರುತ್ತೆ, ನಿಮ್ಮ ಬಾಡಿಯಲ್ಲಿ ಒಂಥರ ಲೈಟ್ ವೆಯ್ಟ್ ಅನಿಸ್ತಾ ಇರುತ್ತೆ, ಅಥವಾ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಹೇಳ್ಬೇಕಂದ್ರೆ ನಿಮ್ಮ ಬಾಡಿ ನಿಮಗೆ ಏನಪ್ಪ ಇದು ಇಷ್ಟು ದಿನ ಇದ್ದಿದ್ದಕ್ಕೂ ಇವಾಗಕ್ಕೂ ನನಗೆ ಎಷ್ಟೋ ಡಿಫ್ರೆನ್ಸ್ ಕಾಣ್ತಾ ಇದೆ ಅಲ್ಲ ಅಂತ ನೀವೇ ಅನ್ಕೋತೀರ. ಬಟ್ ಇದನ್ನು ಮಾಡಿ ನೋಡಬೇಕು. ನೀವು 3 ಡೇಸಲ್ಲೇ ನಿಮಗೆ ವರ್ಕೌಟ್ ಆಗುತ್ತೆ. ಹೇಳ್ಬೇಕಂದ್ರೆ 3 ಡೇಸಲ್ಲಿ ವರ್ಕೌಟ್ ಆದರೆ ಅದನ್ನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ಬೋದಲ್ವಾ. ನಿಮಗೆ ಡೈಲಿ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅಂದರೆ ಡೇ ಬೈ ಡೇ 2 ಡೇಸ್ ಒನ್ಸ್ ಆದರೂ ಮಾಡ್ಕೋಬೋದಲ್ವ. 2 ಡೇಸ್ ಒನ್ಸ್ ಅಂದರೆ ಇವತ್ತು ಮಾಡಿದ್ದೀವಿ ಅಂದರೆ ನಾಳೆ ಬಿಡೋದು. ಇವತ್ತು ಬೆಳಗ್ಗೆ ತೊಗೋಬೇಕು, ಮಧ್ಯಾಹ್ನ ತೊಗೋಬೇಕು, ರಾತ್ರಿ ತೊಗೋಬೇಕು, ಇಲ್ಲ ನಾಳೆ ಬಿಡಬೇಕು, ಅಥವಾ ನಾಡಿದ್ದು ತೊಗೋಬೋದು. ಈ ರೀತಿಯೂ ಮಾಡ್ಕೋಬೋದು. ಕೆಲವ್ರಿಗೆಲ್ಲ ಈಗ ವರ್ಕಿಗೆ ಹೋಗೋರಾದರೆ ಬೆಳಗ್ಗೆ ನೀವು ವರ್ಕಿಗೆ ಹೋಗೋಕ್ಕಿಂತ ಮುಂಚೆ ಈಗ ಬ್ರೇಕ್ಫಾಸ್ಟ್ ಮಾಡ್ತೀರಲ್ವ, ಬ್ರೇಕ್ಫಾಸ್ಟ್ ಮಾಡೋಕ್ಕಿಂತ ಮುಂಚೆ ಅರ್ಧ ಗಂಟೆ ಮುಂಚೆ ಇದನ್ನು ಕುಡಿದ್ಬಿಟ್ಟು ಆಮೇಲೆ ಬ್ರೇಕ್ಫಾಸ್ಟ್ ಮಾಡ್ಕೋಬೋದು. ಮಧ್ಯಾಹ್ನ ನಮ್ಮ ಕೈಲಿ ಮಾಡ್ಕೊಳಕ್ಕಾಗಲ್ಲ, ನಾವು ವರ್ಕಿಗೆ ಹೋಗಿರೋರಾಗಿರ್ತೀವಿ, ಏನು ಮಾಡೋದು ಅನ್ನೋದಾದರೆ ರಾತ್ರಿ ಬರ್ತೀರಲ್ವ, ರಾತ್ರಿ ಊಟಕ್ಕಿಂತ ಮುಂಚೆ ಅರ್ಧ ಗಂಟೆ ಮುಂಚೆ ಇದನ್ನು ಕುಡಿದ್ಬಿಟ್ಟು ಆಮೇಲೆ ನೀವು ಊಟ ಮಾಡಿದ್ರೂ ನಿಮ್ಮ ವೆಯ್ಟ್ ಲಾಸ್ ಆಗುತ್ತೆ. ಹಾಗೆ ಹೇಳ್ಬೇಕಂದ್ರೆ ಫಸ್ಟ್ ಡೇನೇ ಇದು ಗೊತ್ತಾಗ್ತಾ ಹೋಗುತ್ತೆ ಕೆಲವರಿಗೆ. ಅವರ ಬಾಡಿ ಮೇಲೆ ಡಿಪೆಂಡ್ ಆಗುತ್ತೆ. ಹೇಳ್ಬೇಕಂದ್ರೆ ಕೆಲವರಿಗೆ ಸೆಕೆಂಡ್ ಡೇ ಗೊತ್ತಾಗುತ್ತೆ ವೆಯ್ಟ್ ಲಾಸ್ ಆಗ್ತಾ ಇರೋದು, ಬಾಡಿ ಲೈಟ್ ವೆಯ್ಟ್ ಅಂತ ಅನ್ನಿಸ್ತಾ ಇರೋದು. ಓಕೆನಾ. ಮೋಷನಲ್ಲಿ ಕೂಡ ಗೊತ್ತಾಗ್ತಾ ಇರುತ್ತೆ. ಹಾಗೆ ಥರ್ಡ್ ಡೇ ಕೆಲವರಿಗೆ ಗೊತ್ತಾಗುತ್ತೆ. ಇಟ್ಸ್ ಎ ಬಾಡಿ ಏನಪ್ಪ ಅಂದರೆ ಅವರವರ ಬಾಡಿ ಡಿಪೆಂಡೆನ್ಸಿ ಮೇಲೆ ನಮ್ಮ ವೆಯ್ಟ್ ಲಾಸ್ ಆಗ್ತಿದ್ದಾನಾ ಇಲ್ವಾ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಓಕೆನಾ. ಇಷ್ಟು ನಿಮಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗಿದರೆ, ನಾನು ಒಂದು ಒಳ್ಳೆ ವೆಯ್ಟ್ ಲಾಸ್ ಡ್ರಿಂಕ್ ನಿಮಗೆ ಜೊತೆ ಶೇರ್ ಮಾಡಿದ್ದೀನಿ ಅನ್ನೋದೇ ಆದರೆ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಪ್ಲೀಸ್ ಮರಿದಿರ ಒಂದು ಲೈಕ್ ಕೊಡ್ತೀರಾ ಅಂತ ಅನ್ಕೋತೀನಿ. ಯಾಕೆ ಅಂದರೆ ಇದು ವೆಯ್ಟ್ ಲಾಸ್ ಇದನ್ನು ನಾನು ಮಾಡಿ ನಿಮಗೆ ಹೇಳ್ತಾ ಇರೋದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ತುಂಬ ಒಳ್ಳೆಯ ಬೆನಿಫಿಟ್ ಇರೋ ಅಂಥ ಒಂದು ಹೋಮ್ ರೆಮಿಡಿ ಆಗಿರುತ್ತೆ. ಇದನ್ನು ನೀವು ಮಾಡಿ ನೋಡಿ. ಹೇಳ್ಬೇಕಂದ್ರೆ ನೀವೇ ಹೇಳ್ತೀರಾ, 3 ಡೇಸಲ್ಲಿ ಕಾಮೆಂಟ್ ಮಾಡ್ತೀರಾ ಕೂಡ, ಹೌದು ನೀವು ಹೇಳಿದ್ದು ನಿಜ ಅಂತ. ಯಾರ್ಯಾರು ವೆಯ್ಟ್ ಜಾಸ್ತಿ ಇದ್ದೀರಾ ಅಂಥವರು ಮಾಡ್ಕೋಬೋದು. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಯಾರಾದರೂ ದಪ್ಪ ಇದ್ದಾರೆ, ವೆಯ್ಟ್ ಲಾಸ್ ಅವ್ರು ಮಾಡ್ಕೊಳಕ್ಕಾಗ್ತಾ ಇಲ್ಲ ಅಂದರೆ ಅವ್ರಿಗೂ ಕೂಡ ಇದನ್ನು ಶೇರ್ ಮಾಡಿ, ಅವರು ಕೂಡ ಫ್ಯಾಟ್ ಲಾಸ್ ಮಾಡ್ಕೊಳ್ಳಿ, ವೆಯ್ಟ್ ಲಾಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ಒಂದು ರೆಮಿಡಿನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಆ್ಯಕ್ಚುಲಿ ಇದು ನಾನು ಮಾಡಿ ನಿಮಗೆ ಶೇರ್ ಮಾಡ್ತಾ ಇರೋದು. ಯಾಕೆ ಗೊತ್ತಾ, ಯಾವುದನ್ನೇ ಆಗಲಿ ನಾವು ಮಾಡ್ದೇ ನಿಮಗೆ ತಿಳಿಸಿದ್ರೆ ಪ್ರಾಬ್ಲಮ್ಸ್ ಆಗ್ಬೋದು. ಅದಕ್ಕೋಸ್ಕರ ನಾನೇ ಹೇಳ್ತಾ ಇದ್ದೀನಲ್ವ, ಇದು ಆ್ಯಕ್ಚುಲಿ ನಾನು ಮಾಡಿರೋದಕ್ಕೆ ಹೇಳ್ತಾ ಇದ್ದೀನಿ. ನೀವು ಇದನ್ನು ನೀವೇ ರಿಸಲ್ಟ್ ನೋಡಿ ಹೇಳ್ತೀರಾ. ತುಂಬ ಲೈಟ್ ವೆಯ್ಟ್ ಆಗಿರುತ್ತೆ ಬಾಡಿ ಮಾತ್ರ. ನಿಮಗೆ
ಎಷ್ಟು ಕೆಲಸನೇ ಮಾಡೋಕ್ಕಾಗಲ್ಲ ಅನ್ನೋರು ಕೂಡ ಆ್ಯಕ್ಟಿವಾಗಿ ಎದ್ದು ಕೆಲಸ ಮಾಡೋಕ್ಕೆ ಶುರು ಮಾಡ್ತೀರಾ. ಓಡಾಡೋಕ್ಕಾಗಲ್ಲ ಅನ್ನೋರು ಕೂಡ ಓಡಾಡೋದಕ್ಕೆ ನಿಮ್ಮ ಬಾಡಿ ನಿಮಗೆ ಒಂಥರ ಫ್ರೀನೆಸ್ ಅಂತ ಅನ್ನಿಸ್ತಾ ಇರುತ್ತೆ, ಆ್ಯಕ್ಟಿವ್ನೆಸ್ ಬರುತ್ತೆ. ಹೇಳಬೇಕಂದ್ರೆ ಇದು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಆಗಿದೆ ಅಲ್ವಾ, ಇದರಲ್ಲಿ ಯಾವುದೇ ರೀತಿ ಕೆಮಿಕಲ್ಸ್ ಇಲ್ಲ. ಹೇಳಬೇಕಂದ್ರೆ ಸೌತೆಕಾಯಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್, ಲೆಮನ್ ಕೂಡ ಏನು ನಿಂಬೆಹಣ್ಣು ಕೂಡ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸು, ಮತ್ತು ಏನು ಕೊತ್ತಂಬರಿ ಕೂಡ ನ್ಯಾಚುರಲ್. ಇದರಲ್ಲಿ ಯಾವುದೇ ಕೆಮಿಕಲ್ಸನ್ನು ನಾವು ಆ್ಯಡ್ ಮಾಡಿಲ್ಲ. ಓಕೆನಾ. ಇನ್ನೊಂದು ಏನು ಸೇರಿಸಿದ್ದೀವಿ ಅಂದರೆ ಇವಾಗ ನೋಡಿ ತೋರಿಸ್ತಾ ಇದ್ದೀನಿ ನಾನು. ಕೊತ್ತಂಬರಿ ಸೊಪ್ಪು ಮತ್ತು ಸೌತೆಕಾಯಿನ ಮಿಕ್ಸಿ ಮಾಡ್ಕೊಂಡಿದ್ದೀನಲ್ವಾ, ಕೊತ್ತಂಬರಿ ಸೊಪ್ಪು ಮತ್ತು ಏನು ಸೌತೆಕಾಯಿನ ಮಿಕ್ಸಿ ಮಾಡಿದೆ. ಅಂದರೆ ಸ್ಲೈಸಸ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ತೊಳ್ಕೊಂಡು, ಸೌತೆಕಾಯಿ ನೀಟಾಗಿ ತೊಳ್ಕೊಂಡ್ಬಿಟ್ಟು ಅದನ್ನು ಮಿಕ್ಸಿ ಮಾಡಿದ್ದೀನಿ. ಸೈಡಲ್ಲಿ ನಿಂಬೆಹಣ್ಣನ್ನು ಹೆಚ್ಚಿಟ್ಟಿದ್ದೀನಿ. ಒಂದು ಸೀದಾ ನಿಂಬೆಹಣ್ಣು ತೊಗೋಬೇಕು, ಆವಾಗಲೇ ನಿಮಗೆ ಗೊತ್ತಾಗೋದು. ಇಲ್ಲ ಅರ್ಧ ತೊಗೋತೀನಿ ಅಂದರೆ ಖಂಡಿತ ಆಗೋಲ್ಲ. ಒಂದು ಡೈಲಿ 3 ದಿನ ನೋಡಿ ನಿಮಗೆ ಗೊತ್ತಾಗುತ್ತೆ, ಖಂಡಿತ ಇದು ವರ್ಕೌಟ್ ಆಗುತ್ತೆ. ಬಟ್ ನಂಬಿಕೆ ಇಡಬೇಕು ಯಾವುದಕ್ಕೆ ಆಗಲಿ. ನನಗೆ ಆಗಲಿಲ್ಲ ಹಾಗೆ ಇಲ್ಲ ಯಾವುದು. ಹಾಗೆ ಇನ್ನೊಂದು ಏನಪ್ಪ ಅಂದರೆ ಜಂಕ್ ಫುಡ್ ಅವಾಯ್ಡ್ ಮಾಡಬೇಕು, ಆಯಿಲಿ ಫುಡ್ಡು ಬಿಡಬೇಕು. ಹಾಗೆಯೇ ನೀವು ಕೋಲ್ಡ್ ಡ್ರಿಂಕ್ಸು, ಈಗ ಹಾಟ್ ಡ್ರಿಂಕ್ಸ್ ಏನೇನೋ ಮಾಡ್ತಿರ್ತಾರಲ್ಲ ಅಂಥವ್ರಾದರೆ ಖಂಡಿತ ಆಗಲ್ಲ. ಹೇಳ್ಬೇಕಂದ್ರೆ ಇದು ಹೆಣ್ಮಕ್ಳಿಗೂ ವರ್ಕೌಟ್ ಆಗುತ್ತೆ, ಗಂಡಸರಿಗೂ ವರ್ಕೌಟ್ ಆಗುತ್ತೆ. ಬೇಕಾದ್ರೆ ಇದನ್ನು ಮಾಡಿ ನೋಡಿ, ನೀವೇ ರಿಸಲ್ಟ್ 3 ದಿನದಲ್ಲಿ ಹೇಳ್ತೀರಾ. ನೆಕ್ಸ್ಟ್ ಡೇ ನೀವೇ ಸ್ಟಾರ್ಟ್ ಮಾಡ್ತೀರಾ, ಇಲ್ಲ ಇದು ವರ್ಕೌಟ್ ಆಗುತ್ತೆ, ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಅಂತ. ನಿಮಗೆ 1 ತಿಂಗಳಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ. ಓಕೆನಾ. ಇದೇ ಥರ ನಾನು ನೆಕ್ಸ್ಟ್ ಮತ್ತೆ ನಿಮಗೆ ತಿಳಿಸ್ತಾ ಇರ್ತೀನಿ. ಇದು ಹೇಳ್ಬೇಕಂದ್ರೆ ನಾನು ಮಾಡಿರೋದಕ್ಕೆ ನಾನು ನಿಮಗೆ ಹೇಳ್ತಾ ಇರೋದು. ನೋಡಿ ಇಲ್ಲಿ ಬಿಸಿನೀರನ್ನ ಮಾಡ್ಕೋತಾ ಇದ್ದೀನಿ ಹೇಳಬೇಕಂದ್ರೆ, ಯಾಕೆಂದರೆ ಸೌತೆಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಮಿಕ್ಸಿ ಮಾಡಿಟ್ಟಿದ್ದೀನಿ, ಹಾಗೆ ನಿಂಬೆಹಣ್ಣು ಹೆಚ್ಚಿಟ್ಟಿದ್ದೀನಿ. ಈಗ ಬಿಸಿನೀರು ಮಾಡ್ಕೋಬೇಕು. ಇದಕ್ಕೆ ಬಿಸಿನೀರು ಬೇಕಾಗುತ್ತೆ. ಆ್ಯಕ್ಚುಲಿ ಬಿಸಿನೀರಿಂದನೂ ಕೂಡ ನಮಗೆ ಒಳ್ಳೆಯದಾಗುತ್ತೆ. ಬಿಸಿನೀರು ಜೊತೆನೇ ಇದನ್ನು ಕುಡಿಬೋದು. ಯಾಕೆ ಗೊತ್ತಾ, ಬಿಸಿನೀರು ಅಂದರೆ ಒಂದು ಸ್ವಲ್ಪ ನಿಮಗೆ ಬೇಗ ವೆಯ್ಟ್ ಲಾಸ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಯಾಕೆ ತಣ್ಣೀರು ಯೂಸ್ ಆಗಲ್ವಾ ಅಂದರೆ ಕೋಲ್ಡ್ ಡ್ರಿಂಕ್ಸ್ ಕೂಲಾಗಿರೋಂಥ ವಾಟರ್ ಯೂಸ್ ಆಗಲ್ವಾ ಅಂತ ನೀವು ಅನ್ಕೋಬೋದು. ಯಾವುದಕ್ಕೆ ಆಗಲಿ ವೆಯ್ಟ್ ಲಾಸ್ ಮಾಡೋರು ಆಲ್ಮೋಸ್ಟ್ ಬಿಸಿನೀರನ್ನು ಯೂಸ್ ಮಾಡಿದ್ರೆ ಒಳ್ಳೆಯದು. ಹಾಗಾಗಿ ಹೇಳ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ ಇಲ್ಲಿ ಬಿಸಿನೀರು ಮಾಡ್ಕೋತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು. ಆ ಬಿಸಿನೀರು ಮಾಡಿಕೊಂಡು ನಾನೀಗ ಕಪ್ಪಿಗೆ ಹಾಕಿ ಒಂದು ಸೌತೆಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಗೆಯೇ ನಿಂಬೆಹಣ್ಣು ಇದೆಲ್ಲನೂ ಸೇರಿಸಿದ್ದೀನಿ. ನಿಂಬೆಹಣ್ಣನ್ನು ಒಂದು ಸೀದಾ ಹಿಂಡಿದ್ದೀನಿ. ಇದನ್ನು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ತೊಗೋಬೇಕು. ಆವಾಗ ನಿಮಗೆ ಗೊತ್ತಾಗುತ್ತೆ ವೆಯ್ಟ್ ಲಾಸ್ ಆಗ್ತಾ ಇರೋದು. ಥ್ಯಾಂಕ್ ಯು ಸೋ ಮಚ್. ನಿಮಗೆಲ್ರಿಗೂ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಹೋಗ್ಬರೋದು. ಐ ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಸೋ ಮಚ್. ನೋಡಿದ್ದಕ್ಕೆ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕನ್ನು ಮರೀದೆ ಕೊಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್, ಬಾಯ್. ಥ್ಯಾಂಕ್ ಯು ಗಾಯ್ಸ್. ಸಿ ಯು.